ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವು ನಿಮ್ಮ ತಂಡ ಅಂತಂದರೆ ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಹೋಗ್ತಾ ಇದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ಕರ್ನಾಟಕ ಪರ್ವತಾರೋಹಣ ಸಂಸ್ಥೆ ವಜ್ರ ಮಹೋತ್ಸವ ವರ್ಷ ಇದು. ಸೊ ಹಾಗಾಗಿ ನಮ್ಮ ಸಂಸ್ಥೆ ವತಿಯಿಂದ ಈ ಒಂದು ಮೌಂಟ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಪುರುಷರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದರು. ಮಹಿಳೆಯರಲ್ಲಿ ಡಾಕ್ಟರ್ ಚಿನ್ಮಯ್ ಅಂತ, ಅವರು ಈ ಮಿಂಟೋ ಆಸ್ಪತ್ರೆಯಲ್ಲಿ ಆಪ್ಥಮೊಲಜಿಸ್ಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ನಮ್ಮಿಬ್ಬರನ್ನ ನಮ್ಮ ಅಸೋಸಿಯೇಷನಿಂದ ನಾಮಿನೇಟ್ ಮಾಡಿದರು ಈ ಒಂದು ಎವರೆಸ್ಟ್ ಚಾರಣಕ್ಕೆ. ಸೊ ಹಾಗಾಗಿ ನಮ್ಮ ತಂಡ ಅಂದರೆ ನಾನು ಮತ್ತು ನನ್ನ ಕೋ ಕ್ಲೈಂಬರ್ ಡಾಕ್ಟರ್ ಚಿನ್ಮಯ್ ಅಂತ. ಅವರು ಮೂಲತಃ ಡಾಕ್ಟರ್ ಆಗಿರೋದ್ರಿಂದ ಮೆಂಟಲಿ ತುಂಬ ಸ್ಟ್ರಾಂಗ್ ಅವರು. ಸೊ ಅನೇಕ ಈ ಎವರೆಸ್ಟ್ ಕ್ಲೈಂಬ್ ಏನಿದೆ, ಇಟ್ ಈಸ್ ಮೆಂಟಲ್ ಟೆಸ್ಟೇ ಸರ್, ಮೆಂಟಲ್ ಸ್ಟ್ರೆಂತ್ಗೆ ಒಂದು ಪರೀಕ್ಷೆ ಅದು. ಅನೇಕ ಸಂದರ್ಭದಲ್ಲಿ ಈ ಡಾಕ್ಟರ್ ಚಿನ್ಮಯ್ ಅವ್ರು ಏನಿದ್ರು, ಅವ್ರ ಜೊತೆಗೆ ನಾನು ಅವರು ಡಿಸ್ಕಸ್ ಮಾಡ್ಕೊತ ಒಂದು ಡಿಸಿಷನಿಗೆ ಬರ್ತಾ ಇರೋದ್ರಿಂದ ಸಾಕಷ್ಟು ಹೆಲ್ಪ್ ಆಗ್ತಾಯಿತ್ತು ಸರ್. ಓಕೆ, ಇದರಲ್ಲಿ ಒಂದು ಭಾಳ ಮುಖ್ಯವಾದ ಅಂತಂದರೆ ಅಲ್ಲಿ ಒಂಥರ ಗಾಳಿ ಇಲ್ಲದೆ ಇರೋದು, ಆಮ್ಲಜನಕದ ಕೊರತೆ, ಅಥವಾ ಗಂಟ್ಲು ಒಣಗೋದು, ಏನೋ ಡಿಪ್ರೆಸ್ ಆಗುವಂಥದ್ದು, ಅನಾರೋಗ್ಯ ಆಗುವಂಥದ್ದು, ಆ ಥರದ್ದು ಏನಾದ್ರು ಸ್ವಲ್ಪ ಸಿಂಪ್ಟಮ್ಸು ನಿಮಗೆ? ಸರ್, ಈ ಕ್ಯಾಂಪ್ 2 ಅಂತ ಇದೆ ಎವರೆಸ್ಟಲ್ಲಿ, ಅದನ್ನು ವೆಸ್ಟರ್ನ್ ಕುಂಬ್ ಅಂತಲೂ ಕೂಡ ಕರೀತಾರೆ. ಆ ವೆಸ್ಟರ್ನ್ ಕುಂಬ್ ಹೇಗೆ ಅಂದರೆ ಒಂದು ದೊಡ್ಡದು ಸೋಲಾರ್ ಬೌಲ್ ಇದ್ದಂಗೆ, ಸೋಲಾರ್ ಬೌಲ್ ಆಫ್ ಐಸ್ ಆ್ಯಂಡ್ ಸ್ನೋ ಇದ್ದಂಗೆ. ಬೆಳಗ್ಗೆ ಹೊತ್ತೇನಾಗುತ್ತೆ, ಆ ಪ್ರತಿಯೊಂದು ಸ್ನೋದು ಕಣ ಏನಿದೆ ಅದು ಲಕ್ಷಾಂತರ ಗಾಜಿನ ಚೂರು ಇದ್ದಂಗೆ. ಸೊ ಅಲ್ಲಿಂದ ನಮ್ಮ ದೇಹಕ್ಕೆ ಬೆಳಕನ್ನು ಹೊಡಿತಾ ಇರುತ್ತೆ, ಯು ವಿ ರೇಸ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದು ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ, ಬಾಡಿಯಿಂದ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ರಾತ್ರಿ ಹೊತ್ತು ಟೆಂಪ್ರೇಚರು -40ಗೆ ಹೋಗುತ್ತೆ, -30 -40 ಇದ್ರ ಮಧ್ಯೆ ಇರುತ್ತೆ. ಬೆಳಿಗ್ಗೆ ಹೊತ್ತು ಟೆಂಪ್ರೇಚರು 20-25 ಡಿಗ್ರೀಸ್ ಇರುತ್ತೆ. ಒಂದೇ ದಿವಸದಲ್ಲಿ ಈ ಟೆಂಪ್ರೇಚರು ಒಂದು 60 ಡಿಗ್ರಿ ವೇರಿಯೇಷನ್ ಆಗೋದ್ರಿಂದ ಬಾಡಿ ಮೇಲೆ ಭಾಳ ಪರಿಣಾಮ ಆಗುತ್ತೆ. ಸೊ ಆ ಒಂದು ಆಲ್ಟಿಟ್ಯೂಡಲ್ಲಿ ಹೊಂದ್ಕೊಳ್ಳೋದು ಮನುಷ್ಯನಿಗೆ ಸಾಧ್ಯನೇ ಇಲ್ಲ. ಕೆಲವಷ್ಟು ಸಮಯನ ನಾವು ಅಲ್ಲಿ ಕಳಿಬೋದು, ಅಥವಾ ಕೆಲವಷ್ಟು ದಿವಸಗಳನ್ನ ನಾವು ಅಲ್ಲಿ ಕಳಿಬೋದು. ಅಲ್ಲಿ ಕಳೆದು ತಿರ್ಗಾ ನಾವು ಬೇಸ್ ಕ್ಯಾಂಪಿಗೆ ಬರ್ತಾ ಇರ್ತೀವಿ. ಸೊ ಆಕ್ಸಿಜನ್ ಕಡಿಮೆ ಆಗಿರೋ ಅನುಭವ ಪ್ರತಿ ಹೆಜ್ಜೆಯಲ್ಲೂ ಆಗ್ತಾನೇ ಇರುತ್ತೆ. ಸೊ ಅದನ್ನು ಇಟ್ ಈಸ್ ಪಾರ್ಟ್ ಆಫ್ ಎವರೆಸ್ಟ್ ಕ್ಲೈಂಬ್ಸ್. ಆಕ್ಸಿಜನ್ ಕಡಿಮೆ ಆಗ್ತಾ ಇತ್ತು ಅಂತಂದಾಗ ಅದು ಸಾವು ಬದುಕಿನ ಪ್ರಶ್ನೆ ಅಲ್ವಾ? 100% ಸಾವು ಬದುಕಿನ ಪ್ರಶ್ನೆ. ಬಟ್ ನಾವೇನಾಗಿರುತ್ತೆ, ಮೆಂಟಲಿ ವಿ ಆರ್ ಪ್ರಿಪೇರ್ಡ್ ಫಾರ್ ದಟ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್. ಸೊ ಒಂದು ಸ್ಟೇಜ್ವರೆಗೆ ಏನಾಗುತ್ತೆ, ವಿತೌಟ್ ಆಕ್ಸಿಜನ್ ಹೋಗ್ತೀವಿ ಸುಮಾರು ಒಂದು 7,000 ಮೀಟ್ರ್ವರೆಗೆ. ಸೊ 7,000 ಮೀಟ್ರ್ ಆದಮೇಲೆ ಸಪ್ಲಿಮೆಂಟ್ರಿ ಆಕ್ಸಿಜನ್ ಅಂತ, ನೀವು ಎವರೆಸ್ಟ್ ಹತ್ತಿರೋರ್ದು ಫೋಟೋಸು ವಿಡಿಯೋಸು ನೋಡಿದಾಗ ಅವ್ರ ಮುಖದ ಮೇಲೆ ಒಂದು ICUಲಿರೋ ಪೇಷಂಟ್ ಹಾಕಿರೋ ಮಾಸ್ಕ್ ಥರ ಆಕ್ಸಿಜನ್ ಮಾಸ್ಕ್ ಇರುತ್ತೆ. ಸೊ ಆ ರೀತಿ ಒಂದು ಎಕ್ಸ್ಟರ್ನಲ್ ಸಪ್ಲಿಮೆಂಟ್ರಿ ಆಕ್ಸಿಜನ್ನ ಹಾಕ್ಕೊಂಡು ನಾವು ನಮ್ಮ ಚಾರಣನ ಮುಂದುವರಿಸ್ತೀವಿ. ನೀವೊಂದು ನಿಜ ಹೇಳ್ಬೇಕು, ಇವಾಗ ಆ ಸಂದರ್ಭ ಬಂದಾಗ ನೀವು ಯಾರು ನೆನ್ಪು ಮಾಡ್ಕೊಳ್ತಾ ಇದ್ರಿ? ಸರ್, ಈ ದೇಹದಲ್ಲಿ ಆಕ್ಸಿಜನ್ ಇಲ್ಲ ಅಂದರೆ ದೇವರೇ ಗತಿ. ಸೊ ಹಾಗಾಗಿ ನಮ್ಮ ಸಾಕಾರ ನಗರದ ಗಣೇಶ ದೇವ್ರನ್ನ ಪ್ರತಿ ಹೆಜ್ಜೆಲ್ಲೂ ನೆನೆಸ್ಕೊತಾನೆ ಇದ್ದೆ. ಬಹುಶಃ ಏನಾಗುತ್ತೆ, ನಾವು ಯಾವುದೇ ವಿಚಾರನ ಈ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಅದೇ ನಮಗೆ ಒಂದು ಮಾನಸಿಕ ಬಲ ತುಂಬಿಸುತ್ತೆ. ಸೊ ಅದಕ್ಕೇನು ನಾನು ಹೊರತಲ್ಲ. ಯಾವಾಗ ನನಗೆ ಈ ರೀತಿ ಒಂದು ಕಷ್ಟಕರ ಸನ್ನಿವೇಶ ಬರ್ತಾಯಿತ್ತು, ಆಗ ದೇವರು, ನಮ್ಮ ಹಿರಿಯರು ಇವ್ರನ್ನೆಲ್ಲ ನೆನೆಸ್ಕೊಂಡಾಗ ಮಾನಸಿಕವಾಗಿ ಬಲಗೊಳ್ತಾ ಇದ್ದೆ. ಡೇಂಜರ್ ಝೋನ್ ಅನ್ನೋದು ಯಾವ್ಯಾವ ಸಂದರ್ಭದಲ್ಲಿ ಕಾಣಿಸ್ಕೊಡುತ್ತೆ? 5,000 ಅಡಿನ ಸರ್, ಏನಾಗುತ್ತೆ, ಎವರೆಸ್ಟಲ್ಲಿ ಕುಂಬು ಐಸ್ ಫಾಲ್ ಅಂತ ಇದೆ, ಅಲ್ಲೇ ತುಂಬ ಅತ್ಯಂತ ಆಕ್ಸಿಡೆಂಟ್ಸ್ ಆಗಿರೋದು. ಸುಮಾರು ಈವರೆಗೆ ಎವರೆಸ್ಟಲ್ಲಿ ಸುಮಾರು 380 ಜನ ಸತ್ತಿದ್ದಾರೆ. ಸೊ ಅದರಲ್ಲಿ ಮೋರ್ ದ್ಯಾನ್ 50% ಜನ ಈ ಕುಂಬು ಐಸ್ ಫಾಲ್ ಏನಂತ ಕರಿತೀವಿ, ಈ ಜಾಗದಲ್ಲಿ ಅಸುನೀಗ್ತಾರೆ. ಇನ್ನು ಉಳಿದಿರೋ ಜನ ಏನಾಗ್ತಾರೆ, ಈ ಡೆತ್ ಝೋನ್ ಅಂತ ಏನು ಕರಿತೀವಿ, ಅಲ್ಲಿ ಎವರೆಸ್ಟ್ ಹತ್ತಿ ವಾಪಸ್ ಇಳಿಬೇಕಾದ್ರೆ ಬೇರೆ ಬೇರೆ ಕಾರಣಗಳಿಗೆ ಆ ಡೆತ್ ಝೋನಲ್ಲಿ ಅವರು ಮೃತಪಡ್ತಾರೆ. ಸೊ ಹಾಗಾಗಿ ಎವರೆಸ್ಟ್ ಏನಿದೆ, ಪ್ರತಿ ಸ್ಟೇಜಲ್ಲೂ ನಮ್ಮ ದೇಹನ ನಾವು ಗಮನಿಸ್ತಾ ಇರಬೇಕು. ದೇಹ ನಮಗೆ ಬೇರೆ ಬೇರೆ ರೀತಿ ಸೈನ್ಸ್ ಕೊಡುತ್ತೆ. ಸೊ ಇದಕ್ಕಿಂತ ಮುಂದೆ ನೀನು ಹೋಗೋಕ್ಕಾಗಲ್ಲ, ಇದು ನಿನ್ನ ಲಿಮಿಟೇಷನ್ ಅಂದಾಗ ಬಹುಶಃ ನಾವು ನಮ್ಮ ಜೊತೆಗಾರರು ಏನಿರ್ತಾರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅಲ್ಲಿಂದ ವಾಪಸ್ ಹೊರಡಬೇಕಾಗುತ್ತೆ. ಇದೆಲ್ಲ ಆಗಿ ದೇವರ ಆಶೀರ್ವಾದ ಇದ್ದು ನಮಗೆ ಒಂದು ಲಕ್ ಇದ್ದರೆ ವಿ ಕ್ಯಾನ್ ಸಬ್ಮಿಟ್ ಎವರೆಸ್ಟ್. ಆ 29,000 ಅಡಿಗಳಷ್ಟು ಇರ್ತಕ್ಕಂಥ ಆ ಮಹಾಪರ್ವತವನ್ನು ಹತ್ತಿ ನಿಂತಾಗ ಆ ಕ್ಷಣ ನಿಮಗೇನು ಅನ್ನಿಸ್ತು? ಸರ್, ಸಾಕಷ್ಟು ಜನ ಏನಂತಾರೆ, ಎವರೆಸ್ಟ್ ಹತ್ತಿದ್ದೀನಿ, ಇದು ನನ್ನ ಅಚೀವ್ಮೆಂಟ್ ಅಂತಾರೆ. ಬಹುಶಃ ನನಗೆ
ಎವರೆಸ್ಟ್ ಹತ್ತೋದು ಎನಿ ಮೌಂಟೇನಿಯರಿಂಗ್ಗೆ ಇಟ್ ಈಸ್ ಮೆಕ್ಕಾ ಫಾರ್ ಎನಿ ಮೌಂಟೇನಿಯರ್ಸ್. ಅಂದರೆ ಅದೇ ಒಂದು ಅತಿ ಉನ್ನತವಾದ ಒಂದು ವಿಷಯ ಅನ್ನೋ ಥರ ಪ್ರತಿಯೊಬ್ಬ ಮೌಂಟೇನಿಯರಿಂಗ್ಗೆ. ನನಗೇನು ಅನಿಸ್ತಾ ಇತ್ತು, ಎವರೆಸ್ಟ್ ಹತ್ತೋದೇನೋ ಹತ್ತಿದ್ದೀನಿ, ಬಟ್ ಅಲ್ಲಿಂದ ನೀವು ನೋಡಿದಾಗ ಒಂದು ಕಡೆ 11,000 ಅಡಿ ಪ್ರಪಾತ ಕಾಣುತ್ತೆ,